ಸೋಲಿಲ್ಲದ ಸರದಾರನಂತೆ 4 ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಗೆದ್ದು ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಿರುವ ಎಸ್ ಉದಯಕುಮಾರ್ ರವರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಮಂತ್ರಿಗಳಾಗುತ್ತಾರೆ. ಇದಕ್ಕೆ ಸಾಕ್ಷಿ ಇಲ್ಲಿ ಬಂದಿರುವ ಲಕ್ಷಾಂತರ ಅಭಿಮಾನಿಗಳು ಎಂದು ರಾಜ್ಯರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂ.ಎ. ಕೃಷ್ಣಾರೆಡ್ಡಿ ಕಿಟ್ಟಿರವರು ತಿಳಿಸಿದ್ದಾರೆ. ಹೌದು, ಸೋಲಿಲ್ಲದ ಸರದಾರನಂತೆ 4 ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಗೆದ್ದು ಲಕ್ಷಾಂತರ ಅಭಿಮಾನಿಗಳನ್ನ ಪಡೆದಿರುವ ಎಸ್ ಉದಯಕುಮಾರ್ ಅವರ 50ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಅನಕೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದಲ್ಲಿ ರಾಜ್ಯರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂ.ಎ. ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಬಡವರಿಗೆ, ಹಸಿದವರಿಗೆ ಅನ್ನದಾಸೋಹ ನೀಡುವ ಮುಖಾಂತರ ಎಸ್ ಉದಯಕುಮಾರ್ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಏನು ಮುತ್ಸಂದ್ರ ಎಂ.ಎ. ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರ ಅಭಿಮಾನಿಗಳು ಭಾರೀ ಗಾತ್ರದ ನೆನಪಿನ ಕಾಣಿಕೆಯನ್ನ ಉಡುಗೊರೆಯಾಗಿ ನೀಡುವ ಮುಖಾಂತರ ಜೈಕಾರಗಳನ್ನ ಕೂಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಸೈಡು ನಾವು ಬ್ಯಾನರ್ ಬೇಕಂತ ಬ್ಯಾನರ್ ಬೇಕಂತೆ ಹಲೋ ತಗೊಂಡವ್ರು ಬನ್ನಿ ಸೈಡ್ ಬನ್ನಿ. ತಗೊಂಡವ್ರು ಬನ್ನಿಮ್ಮ. ಇನ್ನು ಇದೇ ಸಂದರ್ಭದಲ್ಲಿ ಮುತ್ಸಂದ್ರ ಎಂ.ಎ. ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಮಾತನಾಡಿ ಎಸ್ ಉದಯಕುಮಾರ್ ಅವರು 4 ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಸೋಲಿಲ್ಲದ ಸರ್ದಾರನಂತೆ ಗೆಲುವು ಸಾಧಿಸಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಮಂತ್ರಿಗಳಾಗುತ್ತಾರೆ. ಇದಕ್ಕೆ ಸಾಕ್ಷಿ ಇಲ್ಲಿ ಬಂದಿರುವ ಲಕ್ಷಾಂತರ ಅಭಿಮಾನಿಗಳು ಎಂದರು. ಉದಯಕುಮಾರ್ ಅವರ ಹುಟ್ಟಿದ ಹಬ್ಬ 50 ವರ್ಷಗಳ ಹುಟ್ಟಿದ ಹಬ್ಬವನ್ನು ಅವರು ಆಚರಣೆ ಮಾಡೋದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಆದರೆ ಅವರ ಅಭಿಮಾನಿಗಳು ಇವತ್ತು 3 ದಿವಸದಿಂದ ಜವಾಬ್ದಾರಿ ತಗೊಂಡು ಎಲ್ಲ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಬಂದು ಇವತ್ತು ಅದ್ಧೂರಿಯಾದಂಥ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಹುಟ್ಟಿದ ಹಬ್ಬಕ್ಕೆ ಆಶೀರ್ವಾದ ಮಾಡೋಕ್ಕೆ ಬಂದಿರತಕ್ಕಂಥ ಶಿವಾಜಿನಗರ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ದು, ನಮ್ಮ ರಾಮಾಜಿಗೌಡರು, ರಾಮಲಿಂಗಾರೆಡ್ಡಿ ಅವರು ಎಲ್ಲ ಬಂದು ನಮ್ಮ ಉದಯಕುಮಾರ್ ಅವರಿಗೆ ಆಶೀರ್ವಾದವನ್ನು ಸಲ್ಲಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅವರು 4 ಬಾರಿ ಸೋಲಿಲ್ಲದ ಸರ್ದಾರ ಕಾರ್ಪೊರೇಟರ್ ಆಗಿ ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ಅವರ ಒಂದು ನಿಜವಾದ ಸಾಧನೆಗಳು ಏನು ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡ್ತದೆ. ಯಾಕಂದರೆ ಅವರು 1 ಬಾರಿ ಗೆಲ್ಬೋದು, 2 ಬಾರಿ ಗೆಲ್ಬೋದು, 3 ಬಾರಿ ಗೆಲ್ಬೋದು, 4 ಬಾರಿ ಗೆಲ್ಲಬೇಕಾದ್ರೆ ಕಷ್ಟ ಇದೆ. ಜವಾಬ್ದಾರಿಯಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಅವರಿಗೆ ಈಗ ಮುಂದೆ ಬರತಕ್ಕಂಥ ವಿಧಾನಸಭೆ ಎಲೆಕ್ಷನಲ್ಲಿ ಖಂಡಿತ ಅವರು ಶಾಸಕರಾಗಿ
ವಿಜಯ ಸಾಧಿಸ್ತಾರೆ, ವಿಧಾನಸೌಧಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಇವತ್ತು 50ನೇ ವರ್ಷದ ಶುಭಾಶಯಗಳ ಪರವಾಗಿ ನಾನು ಅದು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಕ್ಷಿ 4 ಬಾರಿ ಗೆದ್ದಿರೋದೊಂದು ಈ ಜನ ಸಾಗರ. ಒಂದು ಮಾತಿಗೆ ಕರೆ ಕೊಟ್ಟು ಸುಮಾರು 5-6 ಸಾವಿರ ಜನ ಬಂದು ಈ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಮಾಡಿದ್ದಾರೆ ಅಂದರೆ ಎಲ್ಲ ಅಭಿಮಾನಿಗಳು, ಅವ್ರು ಮಾಡಿರೋದೆಲ್ಲ ಅಭಿಮಾನಿಗಳು ಜೊತೆ ಸೇವೆ ಮಾಡಿದ್ದಾರೆ ಅಂತ ಸೇವೆ ನೋಡಿ ಎಲ್ಲ ಅಭಿಮಾನಿಗಳು ಇದು ಮಾಡಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಅಭಿನಂದನೆಗಳು. ಬಳಿಕ ವರ್ತೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬ ಆಚರಣೆಯಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಪುಷ್ಪ ಮಾಲೆಗಳೊಂದಿಗೆ ಮೈಸೂರು ಪೇಟ ತೊಡಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಮತ್ತೆ ಕೆಲವು ಅಭಿಮಾನಿಗಳು ಬೃಹತ್ ಗಾತ್ರದ ಆಪಲ್ ಹಾರ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರೆ, ಇನ್ನು ಕೆಲವರು ರಾಶಿ ರಾಶಿ ಹೂಗಳನ್ನ ಸುರಿದು ತಮ್ಮಲ್ಲಿ ಇರುವ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳಿಗೆ ಭರ್ಜರಿ ಮಾಂಸಾಹಾರ ಊಟವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕರ್ತರಿಗೆ ಯಾಕಂದರೆ 2023ರಲ್ಲಿ ML ಎಲೆಕ್ಷನ್ ಬಂತು, 24ರಲ್ಲಿ MP ಎಲೆಕ್ಷನ್ ಬಂತು. 2 ಸತಿನೂ ನಾವು ನಮ್ಮ ಹುಟ್ಟುಹಬ್ಬವನ್ನು ಏಪ್ರಿಲ್ ತಿಂಗಳಲ್ಲಿ ಬರೋದ್ರಿಂದ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅಭಿಮಾನಿಗಳೆಲ್ಲ ಸೇರಿ 50ನೇ ಹುಟ್ಟುಹಬ್ಬವನ್ನು ಈ ಸತಿ ಬಹಳ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಪಾಪ ಹಗಲಿರುಳು ಎಲ್ಲ ಕಡೆ ಫ್ಲೆಕ್ಸು, ಬ್ಯಾನರ್ಗಳು, ಆಮೇಲೆ ಬಡವರಿಗೆ ಕುಕ್ಕರ್ಗಳು, ದಿನಸಿ ಧಾನ್ಯಗಳು ಎಲ್ಲ ಹಂಚಿ ಅಭಿಮಾನವನ್ನು ತೋರಿಸಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಶಿವಾಜಿನಗರ ಜನಪ್ರಿಯ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಸರ್ ಅವರು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮ ಜೊತೆ ಇದ್ದು ಊಟವನ್ನು ಮಾಡಿ ನಮಗೆಲ್ಲನೂ ಹಿತೈಷಿಗಳ ಮಾತುಗಳನ್ನು ಹೇಳಿದ್ದಾರೆ. ತುಂಬ ಸಂತೋಷ. ಜೊತೆಗೆ ನಮ್ಮ ರಾಮೋಜಿ ಗೌಡ್ರವರು ಕೂಡ ಬಂದಿದ್ದರು. ಬೆಳಗ್ಗೆ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಬಂದಿದ್ದರು. ಸಾಯಂಕಾಲ ರಾಮನಗರ ಸಾಹೇಬರು ಕೂಡ ಬರ್ತಾಯಿದ್ದಾರೆ. ಯಾಕೆಂದರೆ ನಾವು ಪಕ್ಷದಲ್ಲಿ ಮೊದಲಿಂದನೂ ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಆ ಅಭಿಮಾನದಿಂದ ಎಲ್ಲರೂ ಪ್ರೀತಿಸ್ತಾರೆ. ಆ ಅಭಿಮಾನದಿಂದ ಎಲ್ಲ ನಾಯಕರು ಬಂದು ಇವತ್ತು ನಮ್ಮನ್ನು ನಮ್ಮ 50ನೇ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದೆ ನಾನು ಇದೇ ರೀತಿ ಜನಗಳ ಸೇವೆಯನ್ನು ಮಾಡಿಕೊಂಡು ನಿಷ್ಠೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದು ನಮ್ಮ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ನಿಷ್ಠೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ. ಮಹಾರಾಜ ಒತ್ತೂರು ಭಾಗದ ವರಪುತ್ರ ನಮ್ಮ ಉದಯಣ್ಣನವರಿಗೆ ಶುಭಾಶಯವನ್ನು ಕೋರಲು ಸುತ್ತಲೂ ಸಪ್ತಪರಿಗಳಿರ್ತಕ್ಕಂತಹ ರಾಮರಾಮಾಯಣದಲ್ಲಿ ರಾಮಲಿಂಗಾರೆಡ್ಡಿ ಅವರಾಗ್ಬೋದು, ಕೃಷ್ಣರೆಡ್ಡಿ ಅವರಾಗ್ಬೋದು, ರಾಮನು ಕೃಷ್ಣನ ಧರಿಸಿದ ರಾಮಲಿಂಗ ಅವರಾಗ್ಬೋದು, ಶಿಲ್ಲೆಹೊಳೆಯ ಶ್ರೀರಣ್ಣನವರಾಗ್ಬೋದು, ಜಗಳ ಬೆಳೆಸಿಕೊಳ್ಳುವ ಜಗತ್ನವರಾಗಿರ್ಬೋದು, ಜೈಕಾರ ಹೋಗುವ ಜಯಣ್ಣನವರಾಗಿರ್ಬೋದು, ಸಮಬೋಧನದ ಸ್ನೇಹ ಮುಷ್ಟಿಯಲ್ಲಿ HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.